ದೇವರ ಮುಡಿ ಸೇರೋ ಇದು ಎದುರಾಗದು ಕಾಪಾಡೋ ಛಲ ನಿನ್ನದು. ಅಥಣಿ ತಾಲೂಕಿನ ಈ ಅಧಿಕಾರಿಗಳು 3 ರತ್ನಗಳಿದ್ದಂತೆ. ಅಥಣಿ ತಾಲೂಕು ಮೊದಲೇ ಗ್ರಾಮೀಣ ಪ್ರದೇಶ ಹೊಂದಿಕೊಂಡ ತಾಲೂಕಾಗಿದೆ. 2025ರಲ್ಲಿ ಅನೇಕ ಪ್ರಕರಣಗಳು ಈ ತಾಲೂಕಿನಲ್ಲಿ ನಡೆದಿದೆ. ಎಲ್ಲ ಪ್ರಕರಣಗಳನ್ನು ಭೇದಿಸಿ ಅತಿ ವೇಗವಾಗಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಅಧಿಕಾರಿಗಳು ಯಶಸ್ಸು ಕಂಡಿದ್ದಾರೆ. ತಾಲೂಕಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಕೊಲೆ ಪ್ರಕರಣಗಳು ತುಂಬ ಆಗ್ತಾ ಇವೆ, ಜೊತೆಗೆ ಕಳ್ಳತನ ಪ್ರಕರಣಗಳು ಕೂಡ ತುಂಬ ಕೇಳಿ ಬರ್ತಾ ಇವೆ. ಇಂಥ ಸಂದರ್ಭದಲ್ಲಿ ತಮ್ಮ ಸಿಬ್ಬಂದಿಗಳನ್ನು ಕರೆದುಕೊಂಡು ಕೆಲವು ನಿಮಿಷಗಳಲ್ಲಿ ಆರೋಪಿಗಳನ್ನು ಪತ್ತೆ ಹಚ್ಚುವಲ್ಲಿ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಕಡಿಮೆನೆ. ಆದರೆ ವಿಧಿ ಆಟ ಬಲ್ಲೋರ್ಯಾರು ಅನ್ನುವ ಹಾಗೆ ಅಥಣಿ ಮತಕ್ಷೇತ್ರಕ್ಕೆ ಯಾರ ಶಾಪ ತಟ್ಟಿದೆ ಅನ್ನೋ ಗೊತ್ತಿಲ್ಲ. ದಿನ ಬೆಳಗ್ಗೆ ಆದರೆ ಸಾಕು ಏನಿಲ್ಲ ಒಂದಲ್ಲ ಒಂದು ಪ್ರಕರಣಗಳು ಕೇಳಿ ಬರ್ತಾ ಇವೆ. ಆ ಕಾರಣಕ್ಕಾಗಿ ಅಥಣಿ ಮತಕ್ಷೇತ್ರ ಅಂದರೆ ಇದೊಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಇನ್ನು ಮುಂದೆ ಯಾವ ಕೊಲೆಗಳು ಕಳ್ಳತನ ಪ್ರಕರಣಗಳು ಆಗಬಾರದು, ಈ ಪುಣ್ಯಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಎಂದಿಗೂ ಕೂಡ ಬರಬಾರದು ಎನ್ನುವ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ. ಸುನಾಮಿ ಅಂತ ನನ್ನ ಕೂಗುತ್ತಾರಲ್ಲ. ಡಿಎಸ್ಪಿ ಅವರು, ಸಿಪಿಐ ಅವರು ಹಾಗೂ PSI ಅವರು ಸಿಬ್ಬಂದಿಗಳು ಈ ಗ್ರಾಮಗಳಿಗೆ ಫುಲ್ ಸ್ಟಾಪ್ ಹಾಕಿಕೊಳ್ಳುವ ನಿರ್ಧಾರವನ್ನು ಮಾಡಿಕೊಂಡಿದ್ದಾರಂತೆ. ಹಾಗೆ ಮೇಲಾಧಿಕಾರಿಗಳು ಕೂಡ ಈ ಮಾತನ್ನು ತಿಳಿಸಿದ್ದಾರಂತೆ. ಆ ಕಾರಣಕ್ಕಾಗಿ ಇದಕ್ಕೆ ಒಂದು ಟೀಮ್ ರಚನೆ ಮಾಡಿಕೊಂಡು DSP ಮತ್ತು CPI ಹಾಗೂ PSI ಅವರು ಈ ನಿಟ್ಟಿನಲ್ಲಿ ಫುಲ್ ಸ್ಟಾಪ್ ಮಾಡಬೇಕು. ಮುಂದೆ ಬರುವ ಸಂದರ್ಭದಲ್ಲಿ ಪುಣ್ಯಕ್ಷೇತ್ರವಾಗಿ ಕಾಪಾಡಿಕೊಳ್ಬೇಕು. ಅದಕ್ಕೆ ತಕ್ಕಂತೆ ಆರೋಪಿಗಳನ್ನು ಕಂಡುಹಿಡಿದು ಶಿಕ್ಷೆ ಕೊಡಲು ಸಿದ್ಧರಾಗಿದ್ದು ಈ ಮಾತು ಸಾರ್ವಜನಿಕರು ಮಾತನಾಡ್ತಿದ್ದಾರೆ. ಈ ಚಾಣಾಕ್ಷಗಳು ಯಶಸ್ವಿಯಾಗಿ ಕಾಣಲಿ ಅಂತ ಸಾರ್ವಜನಿಕರು ದೇವರ ಮುಂದೆ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಇದು ಸಾರ್ವಜನಿಕರ ಮಾತಾಗಿದೆ.